ಒಂದು ವಾನರನ ಬಲದಿಂದ ಸಂಪೂರ್ಣ ರಾಕ್ಷಸ ಲೋಕವೇ ನಡುಗುವ ಸಮಯ ಯಾವುದು ಗೊತ್ತೇ? ಅದು ಲಂಕೆಯ ಬಾಗಿಲಲ್ಲಿ ನಡೆದ ಕ್ಷಣ. ಸಮುದ್ರವನ್ನು ದಾಟಿ ಮಹಾಪರಾಕ್ರಮಿ ಹನುಮಂತನು ಲಂಕೆಯ ಗಡಿಗೆ ತಲುಪಿದಾಗ ಅವನ ಮುಂದೆ ನಿಂತಿದ್ದು ಸಾಮಾನ್ಯ ರಾಕ್ಷಸಿಯಲ್ಲ, ಲಂಕೆಯ ಆದಿದೇವತೆ ಲಂಕಿಣಿ. ಆ ರಾತ್ರಿ ಲಂಕೆಯ ದ್ವಾರದಲ್ಲಿ ನಡೆದದ್ದು ಒಂದು ಯುದ್ಧ ಮಾತ್ರವಲ್ಲ, ಅದು ರಾವಣನ ನಾಶದ ಆರಂಭ. ಇಂದು ಆ ಮಹತ್ವದ ಕ್ಷಣವನ್ನು ಭಾವಪೂರ್ಣವಾಗಿ ಅನುಭವಿಸೋಣ. ಮಹಾಪ್ರಜ್ಞಾಶಾಲಿಯಾದ ವಾಯುಸೂತನು ಮಹಾಬಲಶಾಲಿಯಾದ ಕಪಿಶ್ರೇಷ್ಠನು ಎತ್ತರವಾದ ಪರ್ವತದ ಶಿಖರದಿಂದ ಇಳಿದನು. ರಾತ್ರಿಯ ಮೌನವನ್ನು ಚಿತ್ರ ಮಾಡುತ್ತಾ ಲಂಕೆಯತ್ತ ದೃಷ್ಟಿ ಹಾರಿಸಿದನು. ಆ ಲಂಕೆ ಶರದೃತುವಿನ ಶುಭ್ರ ಮೇಘಗಳಂತೆ ಹೊಳೆಯುತ್ತಿತ್ತು. ಸಮುದ್ರದ ಗರ್ಜನೆಯನ್ನು ಮೀರಿ ರಾಕ್ಷಸರ ಭಯಂಕರ ಧ್ವನಿಗಳು ಕೇಳಿಬರುತ್ತಿದ್ದವು. ಸಮುದ್ರ ಗಾಳಿ ನಗರವನ್ನೆಲ್ಲ ಆವರಿಸಿಕೊಂಡಿತ್ತು. ಸುವರ್ಣಮಯ ಪ್ರಾಕಾರಗಳು, ವಜ್ರ ವೈಡೂರ್ಯ ಮುತ್ತುಗಳಿಂದ ಅಲಂಕರಿಸಿದ ಸೌಧಗಳು, ಬೆಳ್ಳಿಯಂತೆ ಹೊಳೆಯುವ ಗೋಡೆಗಳು, ಸ್ಫಟಿಕಮಯ ಅಂಕಣಗಳು, ತೋರಣಗಳಿಂದ ಕಂಗೊಳಿಸುವ ಗೋಪುರಗಳು, ರಾಜಹಂಸಗಳಿಂದ ತುಂಬಿದ ಸರೋವರಗಳು, ನವಿಲುಗಳ ನಿನಾದ, ಮಂಗಳ ವಾದ್ಯಗಳ ಘೋಷ, ಕುಬೇರನ ಅಲಕಾಪುರಿಗೂ ಸಾಟಿ ಎನ್ನುವಷ್ಟು ವೈಭವ. ಹನುಮಂತನು ಪ್ರಾಕಾರದ ಮೇಲೆ ಏರಿ ಕುಳಿತನು. ನಗರವನ್ನು ಅವಲೋಕಿಸಿ ಕ್ಷಣಕಾಲ ವಿಸ್ಮಿತನಾದನು. ಇಂತಹ ದುರ್ಗಮ ಪಟ್ಟಣವನ್ನು ಯಾರು ಜಯಿಸಬಲ್ಲರು ಎಂದು ಯೋಚಿಸಿದನು. ಈ ಲಂಕೆಯನ್ನು ಬಲಪೂರ್ವಕವಾಗಿ ಆಕ್ರಮಿಸಲು ಸಾಧ್ಯವೇ? ಅಂಗದ, ಜಾಂಬವಂತ, ಸುಗ್ರೀವ, ನಳ, ನೀಳ ಮುಂತಾದ ಮಹಾಕಪಿಗಳಷ್ಟೇ ಸಾಧ್ಯವಿರಬಹುದು. ಆದರೆ ಮುಂದೆ ಅವನ ಮನಸ್ಸು ಶ್ರೀರಾಮನತ್ತ ಹರಿಯಿತು. ರಾಮನ ಪರಾಕ್ರಮದ ಮುಂದೆ ಈ ಲಂಕೆ ಏನು? ಅವನ ಮುಖದಲ್ಲಿ ಆತ್ಮವಿಶ್ವಾಸ ಮೂಡಿತು. ಅವನಿಗೆ ಕ್ಷಣಕಾಲ ಲಂಕೆ ಒಂದು ಅಲಂಕೃತ ಸುಂದರಿಯಂತೆ ಕಂಡಿತು. ರತ್ನಮಯ ಕೋಟೆ ಅವಳ ವಸ್ತ್ರ, ಗಗನಚುಂಬಿ ಸೌಧಗಳು ಅವಳ ಶಿರೋಭೂಷಣ, ಪ್ರಕಾಶಮಾನ ದೀಪಗಳು ಅವಳ ಕಂಗೊಳಿಸುವ ಕಣ್ಣುಗಳು. ಆದರೆ ಈ ಸೌಂದರ್ಯದ ಹಿಂದೆ ಅಡಗಿರುವ ಅಧರ್ಮವನ್ನು ಹನುಮಂತನು ಮರೆತಿರಲಿಲ್ಲ. ಹನುಮಂತನು ಲಂಕೆಯನ್ನು ಪ್ರವೇಶಿಸಲು ಮುಂದಾದ ಕ್ಷಣ ಅವನ ಮುಂದೆ ಭಯಾನಕ ರೂಪದಲ್ಲಿ ಒಬ್ಬಳು ಪ್ರತ್ಯಕ್ಷಳಾದಳು. ವಿಕಾರ ಮುಖ, ಕೆಂಪು ಕಣ್ಣುಗಳು, ಭೀಕರ ಗರ್ಜನೆ. ಅವಳು ಲಂಕಾದಿದೇವತೆ ಲಂಕಿಣಿ. ಓ ವಾನರ, ಯಾರು ನೀನು? ಈ ರಾಕ್ಷಸರ ರಕ್ಷತ ಲಂಕೆಯನ್ನು ಪ್ರವೇಶಿಸಲು ಯಾರು ಅನುಮತಿ ಕೊಟ್ಟರು? ನನ್ನ ಕೈಯಲ್ಲಿ ಸಾಯುವ ಮೊದಲು ನಿನ್ನ ಉದ್ದೇಶ ಹೇಳು. ಹನುಮಂತನು ಶಾಂತವಾಗಿ ಉತ್ತರಿಸಿದನು. ಭಯಂಕರ ಸ್ವರೂಪಳೇ, ಮೊದಲು ನೀನು ಯಾರು ಹೇಳು? ಯಾಕೆ ದ್ವಾರದಲ್ಲಿ ನಿಂತಿರುವೆ? ನನ್ನನ್ನು ಯಾಕೆ ತಡೆಯುತ್ತಿದೆಯೇ? ಆಕೆ ಕ್ರೋಧದಿಂದ ಅವನ ಮೇಲೆ ದಾಳಿ ಮಾಡಿದಳು. ಆದರೆ ಧರ್ಮವನ್ನು ಮೀರಿದ ಹನುಮಂತನು ಸ್ತ್ರೀ ಎಂದು ಭಾವಿಸಿ ಕೇವಲ ಎಡಗೈ ಮುಷ್ಟಿಯಿಂದ ಸಣ್ಣ ಹೊಡೆತ ನೀಡಿದನು. ಆ ಒಂದು ಹೊಡೆತವೇ ಸಾಕಾಯಿತು. ಲಂಕಿಣಿ ಭೂಮಿಗೆ ಬಿದ್ದಳು. ಅವಳು ಎದ್ದು ಗರ್ವವಿಲ್ಲದ ಗದ್ಗದ ಧ್ವನಿಯಲ್ಲಿ ಹೀಗೆ ಹೇಳಿದಳು: ಓ ಮಹಾಪುರುಷ, ನನ್ನನ್ನು ಕಾಪಾಡು. ನಾನು ಲಂಕೆಯ ಆದಿದೇವತೆ. ಬ್ರಹ್ಮದೇವರು ನನಗೆ ಒಂದು ವರ ನೀಡಿದರು. ಒಬ್ಬ ವಾನರನು ನಿನ್ನನ್ನು ಜಯಿಸಿದ ದಿನದಿಂದ ರಾಕ್ಷಸರ ನಾಶ ಆರಂಭವಾಗುವುದು ಎಂದು. ಇಂದು ಆ ಸಮಯ ಬಂದಿದೆ. ನಿನ್ನ ದರ್ಶನದಿಂದಲೇ ರಾವಣ ವಿನಾಶ ಸಮೀಪಿಸಿದೆ. ಸೀತೆಯ ಕಾರಣದಿಂದ ಲಂಕೆಗೆ ನಾಶ ಸನ್ನಿಹಿತವಾಗಿದೆ. ಹರಿಶ್ರೇಷ್ಠನೇ, ನೀನು ಈ ಲಂಕೆಯನ್ನು ಪ್ರವೇಶಿಸಿ ನಿನ್ನ ಕಾರ್ಯವನ್ನು ಸಾಧಿಸು. ಇದು ಸಾಮಾನ್ಯ ಅನುಮತಿಯಲ್ಲ, ಇದು ವಿಧಿಯ ಘೋಷಣೆ. ರಾವಣನ ರಾಜ್ಯಕ್ಕೆ ಬಂದ ಮೊದಲ ಭಯದನಾದ. ಹೀಗೆ ಹನುಮಂತನು ಲಂಕೆಯೊಳಗೆ ಪ್ರವೇಶಿಸಿದನು. ಅವನ ಮುಂದೆ ವೈಭವಶಾಲಿ ನಗರ, ಅಡಗಿರುವ ಸೀತಾದೇವಿ ಮತ್ತು ಅಧರ್ಮ ಪ್ರತೀಕ ರಾವಣ. ಆದರೆ ಪ್ರಶ್ನೆ ಏನು ಗೊತ್ತೇ? ಇಷ್ಟೊಂದು ರಕ್ಷಿತವಾದ ಲಂಕೆಯಲ್ಲಿ ಹನುಮಂತನು ಸೀತೆಯನ್ನು ಹೇಗೆ ಕಂಡುಹಿಡಿಯುವವನು? ರಾವಣ ಅರಮನೆಯೊಳಗೆ ಏನು ನಡೆಯುತ್ತಿದೆ? ಮುಂದಿನ ಕ್ಷಣದಲ್ಲಿ ಹನುಮಂತನು ಎದುರಿಸುವ ಸವಾಲು ಯಾವುದು? ಅದು ಇನ್ನೂ ಭೀಕರ, ಇನ್ನೂ ರೋಮಾಂಚನಕಾರಿ. ಮುಂದಿನ ಸಂಚಿಕೆಯಲ್ಲಿ ಹನುಮಂತನು ಲಂಕೆಯೊಳಗೆ ಹೇಗೆ ಸಂಚರಿಸಿದನು, ಅಶೋಕವನವನ್ನು ಹೇಗೆ ಕಂಡುಹಿಡಿದನು, ಇದನ್ನು ತಪ್ಪದೇ ಕೇಳಿರಿ. ಜೈ ಶ್ರೀರಾಮ್.